ವೀಕ್ಷಕರೇ, ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ಮಿಥುನ ರಾಶಿಯಿಂದ ತಿಳಿಸ್ಕೊಡ್ಬೇಕಿತ್ತು. ಖಂಡಿತ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಬಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂತಹ ಸ್ಥಾನ. ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾಗಿಲ್ದಿರ, ಮನಸ್ಸಲ್ಲಿ ಏನೋ ಒಂದು ತರಹ ದುಃಖದ ಸನ್ನಿವೇಶ, ಯಾವುದೇ ತರಹ ಕೆಲಸವಾಗಿಲ್ವೇನೋ, ಅಥವಾ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣದಿರ ಸಮಸ್ಯೆಗಳಂತಕ್ಕಂಥದ್ದು ಒಟ್ಟಿಗೆ ಮೈಮೇಲೆ ಬಂದು ಕೂತ್ಕೊಳ್ತೇನೋ, ಈ ಪ್ರಕಾರವಾದಂತಹ 10 ಹಲವಾರು ಥರ ವಿಭಿನ್ನವಾದಂಥ ಆಲೋಚನೆಗಳು. ಹಾಗೆ ಆರೋಗ್ಯದಲ್ಲೂ ಸಮಂಜಸ ಇಲ್ಲ, ಮನಸ್ಸಲ್ಲೂ ನೆಮ್ಮದಿ ಇಲ್ಲ. ಮನಸ್ಸಲ್ಲಿರ್ತಕ್ಕಂತಹ ಕಳಮಳವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕೂ ಆಗದಂಥ ಪರಿಸ್ಥಿತಿ ಇವತ್ತು ಮಿಥುನ ರಾಶಿಯವರಿಗಿದೆ. ಆದರೆ ಮಿಥುನ ರಾಶಿಯವರು ಮಧ್ಯಾಹ್ನ 2 ಗಂಟೆವರೆಗೂ ಇಂತಹ ಸಮಸ್ಯೆಗಳು, ಇಂತಹ ಒಂದು ನೋವಿನಿಂದ ಇರ್ತೀರಿ. ಆದರೆ 2 ಗಂಟೆ ನಂತರ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಗುರು ಮತ್ತು ಚಂದ್ರ ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಈ ಒಂದು ಯೋಗ ಫಲದಿಂದ ಒಂದಿಷ್ಟು ಅನುಕೂಲತೆಗಳು ಆಗಬಹುದು. ಹಾಗೆ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿನೂ ಸಿದ್ಧಿಸ್ಕೊಳ್ಬಹುದು. ಇದನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತು ಗಣಪತಿ ಆರಾಧನೆ ಮಾಡಿ. ಗಣಪತಿ ಆರಾಧನೆ ಮಾಡಿ ಮಹಾಗಣಪತಿಗೆ ಒಂದು 21 ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಒಂದಿಷ್ಟು ಮಟ್ಟಿಗೆ ನೆಮ್ಮದಿ ಸಿಗಬಹುದು. ಆದರೂ ಇವತ್ತು ಕಪ್ಪು ಬಣ್ಣದ ಶ್ವಾನಕ್ಕೆ, ಮಿಥುನ ರಾಶಿಯವರು ಕಪ್ಪು ಬಣ್ಣದ ಶ್ವಾನಕ್ಕೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ತಿನ್ನಲಿಕ್ಕೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುತ್ತೆ, ಮನಸ್ಸಿಗೊಂದಿಷ್ಟು ಶಾಂತಿ ಸಿಗುತ್ತೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಕೇತು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಪರವಾಗಿಲ್ಲ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸು ನೆಮ್ಮದಿ ಆಗ್ತಕ್ಕಂಥದ್ದು, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದರೆ ಮನಸ್ಸು ಶಾಂತಿ ನೆಮ್ಮದಿಯನ್ನು ಬಯಸುತ್ತೆ, ನೆಮ್ಮದಿ ಸಿಗುತ್ತೆ. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನೇನು ತೊಂದರೆಗಳಿದೆಯೋ ಅವೆಲ್ಲವನ್ನು ಸಹಿತ ನಿವಾರಿಸ್ಕೊಳ್ತಕ್ಕಂತಹ, ಅಂತಹ ಸಮಸ್ಯೆಗಳಿಂದ ಹೊರಬಿದ್ದು ಒಂದಿಷ್ಟು ನೆಮ್ಮದಿ ಕಾಪಾಡ್ಕೊಳ್ತಕ್ಕಂತಹ ಅನುಕೂಲವೂ ನಿಮಗಾಗತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಸ್ವಾರ್ಥ ಮನೋಭಾವದಿಂದ ಒಂದು ಶಿವಾಲಯಕ್ಕೆ ಹೋಗಿ ಶಿವನಿಗೊಂದಿಷ್ಟು ಬಿಲ್ವಾರ್ಚನೆ, ಭಸ್ಮಾರ್ಚನೆ ಮಾಡಿಸಿ ಭಗವಂತನ ಪ್ರಾರ್ಥನೆ ಮಾಡಿ. ಭಗವಂತನ ನಮಗಿಂಥದ್ದು ಕೊಡೆಯ, ಅಂಥದ್ದು ಕೊಡೆಯ, ಅಥವಾ ನನ್ನ ಸಮಸ್ಯೆ ಇದು, ಇದನ್ನು ಬಗೆಹರಿಸೆಯ ಅನ್ನೋದಕ್ಕಿಂತ ಭಗವಂತನ ಸೇವೆಯನ್ನು ನಿಸ್ವಾರ್ಥ ಮನೋಭಾವದಿಂದ ಮಾಡಿ ಭಗವಂತ ಏನು ಕೊಡ್ತಾನೋ ಅದನ್ನು ನಾವು ತೃಪ್ತಿ ಪಡೋದ್ರಲ್ಲಿ ಬಹಳ ಉತ್ತಮ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದಿಷ್ಟು ಸಿಹಿ ಹಂಚೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಏನೇ ಆದರೂ ಇವತ್ತು 4 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆ ಇರಲಿ. 4 ರಿಂದ 6 ಗಂಟೆ 20 ನಿಮಿಷದವರೆಗೂ ದೂರಾಭಾರ ಪ್ರಯಾಣ ಬೇಡ. ಜೊತೆಗೆ ಯಾರೊಬ್ಬರೊಂದಿಗೆ ಮಾತುಕತೆ ಬೇಡ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಬೇಡ. ಏನೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ಲೇವಾದೇವಿ ಮಾಡಬೇಕಾದ್ರೂ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಬಹಳಷ್ಟು ಸೂಕ್ತ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಬಹಳ ವಿಶೇಷವಾಗಿದ್ದು, ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಗರ್ಜನೆ ಹೇಗಿರುತ್ತೋ, ನಿಮ್ಮ ಕೆಲಸ ಕಾರ್ಯ ಹೇಗಿರುತ್ತೋ, ನೀವು ಮಾಡ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮ ಹೇಗಿರುತ್ತೋ ಅದನ್ನು ಸಾಕಷ್ಟು ಅಭಿವೃದ್ಧಿ ತಂದುಕೊಳ್ತೀರಿ. ಹಾಗೆ ಸಾಕಷ್ಟು ದಿನಗಳಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಲವಾರು ಸಂಕಷ್ಟಗಳನ್ನು ನೋಡ್ತಾ ಇದ್ದೀರಿ. ಆದರೆ ಈಗ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನೂ ಕಾಣಬಹುದು, ಮನಸ್ಸಿಗೂ ನೆಮ್ಮದಿ ಇರಬಹುದು. ಹಾಗೆ ನಾಳೆ ಮಾಡ್ತಕ್ಕಂತಹ ವರಮಹಾಲಕ್ಷ್ಮಿಗೆ ಪೂರ್ವಭಾವಿ ಸಿದ್ಧತೆಯಾಗಿ ಸಾಕಷ್ಟು ಅನುಕೂಲ ಪಡಿತೀರಿ. ಹಾಗೆ ಸಿಂಹರಾಶಿಯವರು ಕೊಟ್ಟಂತಹ ಮಾತಿಗೆ ನೀವು ಯಾರಿಗಾದ್ರೂ ಏನಾದ್ರು ಮಾತು ಕೊಟ್ಟರೆ ಆ ಮಾತಿನ ಪ್ರಕಾರ ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಅಂತಹವ್ರು ಬಂದಾಗ ತಲೆ ಬಗ್ಗಿಸಬೇಕಾದ ಪ್ರಸಂಗವೂ ಎದುರಾಗುತ್ತೆ. ಈ ಎಲ್ಲ ಸಮಸ್ಯೆಗಳು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಾಗುತ್ತೆ. ಈ 3 ರಿಂದ 6 ಗಂಟೆ ಒಳಗೆ ಸಾಧ್ಯವಾದಷ್ಟು ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಸಮಯದಲ್ಲಿ ದುಡುಕಿ ಯಾವ ತೀರ್ಮಾನ ತಂದುಕೋಬೇಡಿ. ದೂರಭಾರ ಪ್ರಯಾಣ ಹೊರಡೋದು ಬೇಡ. ನೀವೇ ವೆಹಿಕಲ್ಸ್ ಓಡಿಸ್ತಾ ಇದ್ದರೆ, ಗಾಡಿ ಓಡಿಸ್ತಾ ಇದ್ದರೆ ಈ ಸಮಯದಲ್ಲಿ ಭಾಳ ಎಚ್ಚರಿಕೆಯಿಂದ ಗಾಡಿ ಓಡಿಸೋದು ಬಹಳ ಉತ್ತಮ. ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಿ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ದೊಡ್ಡವರು ಕಣ್ಣೀರು ಹಾಕಬೇಕಾದ ಪ್ರಸಂಗ ಎದುರಾಗ್ಬೋದು, ಜೋಪಾನ ಇರಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತು ಬಹಳ ಅನುಕೂಲವಾದಂಥ ದಿನ. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣುವಂಥ ದಿನ. ಧೈರ್ಯದಿಂದ ಏನೇ ಬಂದರೂ ಬಂದದ್ದೆಲ್ಲ ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ ಅಂಥೇಳಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಾ ಶಿವನ ಆಲಯವೋ ಅಥವಾ ಮಹಾವಿಷ್ಣು ಆಲಯಕ್ಕೆ ಹೋಗಿ ಒಂದಿಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾರೊಂದಿಷ್ಟು ಸಿಹಿ ಕೊಟ್ಟರೆ ಕನ್ಯಾ ರಾಶಿಯಲ್ಲಿ ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು. ಹಾಗೆ ಎಂಥದೇ ಸಮಸ್ಯೆ ಬಂದು ಏನೇ ತೊಂದರೆ ಬಂದರೂ
ಹೆದರಿಸುವಂಥ ಶಕ್ತಿ ಕೊಡಪ್ಪ ಅಂತ ಭಗವಂತನ ಪ್ರಾರ್ಥಿಸಬೇಕು. ಹಾಗೆ ನೀವು ಎಷ್ಟು ಶ್ರದ್ಧಾಭಕ್ತಿಯಾಗಿ ನಿಮ್ಮ ಕೆಲಸಗಳನ್ನು ಗಮನಿಸ್ತೀರೋ, ಆ ಕೆಲಸದ ಕಡೆ ಹೆಚ್ಚು ಗಮನ ಕೊಡ್ತೀರೋ, ಅಷ್ಟೇ ಯಶಸ್ಸಿನ ಫಲ ಇವತ್ತು ನೀವು ಸಿದ್ಧಿಸ್ಕೊಳ್ತೀರಿ. ಹಾಗೆ ಮಹಾವಿಷ್ಣು ಪ್ರಾರ್ಥನೆ ಮಾಡೋದನ್ನು ಮರಿಬೇಡಿ ಕನ್ಯಾ ರಾಶಿಯವರು. ಒಳ್ಳೆಯದಾಗಲಿ.